ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗಂತೂ ಬೇಸಿಗೆ ರಜಾ, ಮಕ್ಕಳಿಗಂತೂ ಏನೋ ತಿನ್ನೋಕೆ ಕೊಟ್ಟರು ಕೂಡ ಏನಾದರೂ ಬೇಕು, ಏನಾದರೂ ಸ್ವೀಟ್ ಮಾಡಿಕೊಡಿ, ಈ ಥರ ಡಿಮ್ಯಾಂಡ್ ಮಾಡ್ತಾನೆ ಇರ್ತಾರಲ್ವ. ಅಂಥ ಮಕ್ಕಳಿಗೋಸ್ಕರನಪ್ಪ ಇವತ್ತಿನ ರೆಸಿಪಿ ಸಿಕ್ಕಾಬಟ್ಟೆ ಸೂಪರ್ ಡೂಪರ್ ಆಗಿದೆ ಆ್ಯಂಡ್ ಸಿಕ್ಕಾಬಟ್ಟೆ ಟೇಸ್ಟಿಯಾಗಂತೂ ಇದೆ. ಇದನ್ನು ಈ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಕೊಟ್ಟರು ಕೂಡ ಮಕ್ಕಳು ಹುಷಾರು ತಪ್ಪೋದು ಮೋಸ್ಟ್ ಕಡಿಮೆನೇ ಆಗಿರುತ್ತೆ. ಯಾಕಂದರೆ ಬೇಸಿಗೆ ಅಲ್ವಾ, ಇದು ತಂಪಾಗಿರುತ್ತಲ್ವ, ಹಂಗಾಗಿ. ಆ್ಯಂಡ್ ನನಗೆ ಇದು ಯಾವ ಥರ ಟೇಸ್ಟ್ ಅನ್ನಿಸ್ತಂತಂದರೆ ಐಸ್ ಕ್ರೀಮ್ ಫ್ಲೇವರ್ ಥರ ಅನ್ನಿಸ್ತು. ವೆನಿಲ್ಲಾ ಐಸ್ ಕ್ರೀಮ್ ಫ್ಲೇವರ್ ಥರನೇ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಾಡೋದು ಕೂಡ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಇದು ಬ್ರೆಡ್ ಪುಡ್ಡಿಂಗ್ನ ಮಾಡಿರುವಂಥದ್ದು. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನೋಡಿದ್ದೀರಾ, ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸತಿ ನೋಡ್ಕೊಬರೋಣ. ನೋಡಿ, ಬ್ರೆಡ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ 4 ಸೈಡ್ ಏನಿದೆ ಅಲ್ವಾ, ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಶೇಪಿಗೆ ಬರುತ್ತೆ. ಸೊ ಇದಾದಮೇಲೆ ನೀವು ಯಾವ ಥರ ಶೇಪ್ಗಾದರೂ ನೀವು ಕಟ್ ಮಾಡ್ಕೊಳ್ಳಿ. ನಾನು ಮಧ್ಯಕ್ಕೆ ಇನ್ನೊಂದು ಪೀಸ್ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ಈ ಥರ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿನಲ್ಲಿ ಡಿಪೆಂಡ್ಸ್ ಆನ್. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬ್ರೆಡ್ ತೊಗೊಂಡು ಮಾಡಿ, ಇಲ್ಲ ಕಡಿಮೆ ಬೇಕು. ನಾನು ಮಾಡಿರೋದು ಒಂದು 4 ಜನ ಆರಾಮಾಗಿ ತಿನ್ಬೋದು, 4-5 ಜನ ಆ ಥರ ಇತ್ತು. ಇದಕ್ಕೆ ನಾನು ಕ್ವಾಂಟಿಟಿ ಅಂದರೆ ಒಂದು 1/2 ಲೀಟ್ರಲ್ಲಿ ಹಾಲಲ್ಲಿ ಮಾಡ್ಕೊತಿರೋದು. ಒಂದು 1/2 ಲೀಟ್ರನ್ನ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ಕಾಯಲಿ ಅಂತ. ಸೊ ನೆಕ್ಸ್ಟು ಇನ್ನೊಂದು ಬೌಲಲ್ಲಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕಸ್ಟರ್ಡ್ ಪೌಡ್ರನ್ನ ಬೆರೆಸ್ತಾ ಇದ್ದೀನಿ. ಲೈಕ್ ಅದು ಅದರೊಳಗಡೆ ಹಾಕ್ಬಿಟ್ರೆ ಗಂಟು ಆಗಿಬಿಡುತ್ತೆ. ಹಂಗಾಗಿ ಬೇರೆ ಒಂದು ಬೌಲಲ್ಲಿ ನೀಟಾಗಿ ಕಲಿಸ್ಕೊಂಡು ಗಂಟು ಬೀಳ್ದಂಗೆ ಇಟ್ಕೊಬೇಕು. ಸೊ ಇಲ್ಲಿ ಹಾಲು ಕಾಯ್ತಿದ್ದಂಗೆ ನಾನು ಇದಕ್ಕೆ ನಮ್ಮ ರುಚಿಗೆ ತಕ್ಕಂತೆ ಸಕ್ಕರೆ ಹಾಕೋಬೇಕು. ಕೆಲವರು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ, ಸ್ವಲ್ಪ ಕಡಿಮೆ ತಿಂತಾರೆ, ಡಿಪೆಂಡ್ಸ್ ನಿಮಗೆ ಯಾವ ಥರ ಬೇಕು ಆ ಥರ. ಸೊ ಅಲ್ಲಿ ಸಕ್ಕರೆನೂ ಕರಗಿದ್ದಾಯಿತು. ಇವಾಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಸ್ಟರ್ಡ್ ಪೌಡ್ರನ್ನ ಹಾಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನೇ ಇದ್ರೊಳಗಡೆ ಹಾಕ್ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಅಂತಿದ್ದಂಗೆ ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ದಪ್ಪ ಆಗುತ್ತೆ ನೋಡಿ. ಅದರೊಳಗಡೆ ನಾನು ಕೇಸರಿ ದಳ ಕೂಡ ಹಾಕ್ತಾ ಇದ್ದೀನಿ, ಯಾಕಂದರೆ ಅದು ಒಳ್ಳೆ ಫ್ಲೇವರ್ ಇರುತ್ತೆ, ಪ್ಲಸ್ ಕಲರ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಇದ್ದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ ಕೇಸರಿನ. ಸೊ ಅದು ಕಂಪಲ್ಸರಿ ಏನಿಲ್ಲ, ಸುಮ್ಮನೆ ಇದ್ದರೆ ಹಾಕ್ಬೋದು. ನಮ್ಮ ಮನೇಲಿತ್ತು, ಹಂಗಾಗಿ ಹಾಕಿದ್ದೀನಿ. ಇನ್ನು ಬ್ರೆಡ್ ನಾನು ಸ್ಲೈಸ್ ಏನಿತ್ತಲ್ವ, ಅದನ್ನು ನಾನು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಅಂಚಲ್ಲಿ ಹಂಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಅದರಲ್ಲಿ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ, ಬೆಣ್ಣೆನಾದರೂ ಹಾಕ್ಕೊಳ್ಳಿ, ಏನೂ ಇಲ್ಲ, ಎಣ್ಣೆ ಇದೆ, ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗರಿ ಗರಿಯಾಗಿ ಬರೋ ಥರ. ಈಗ ನಾನು ಸ್ವಲ್ಪ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ, ಮತ್ತು ಖರ್ಜೂರ ಇತ್ತು, ಅದನ್ನು ಸ್ವಲ್ಪ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ತಿನ್ನೋದಕ್ಕೆ ಬಾಯಿಗೆ ಮಧ್ಯದಲ್ಲಿ ತಿಂದರೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಡ್ರೈ ಫ್ರೂಟ್ಸ್ ಯಾಕೆ ಪೌಡ್ರ್ ಮಾಡಿ ಇಟ್ಕೊಂಡೆ ಅಂದರೆ, ನನ್ನ ಮಗ ತಿನ್ನಲ್ಲ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ತಿಂದರೆ, ಸಿಕ್ಕರೆ ಆಚೆ ತೆಗಿತಾನೆ. ಹಾಗಾಗಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅಲ್ಲೊಂದು ಇಲ್ಲೊಂದು ಸಿಗಲಿ ಅಂತ ಸುಮ್ಮನೆ ಹಾಕ್ಕೊಂಡಿರೋದು. ಇಲ್ಲಿಗೆ ನೀವು ಯಾವುದೇ ಥರ ಫ್ರೂಟ್ಸ್ ಬೇಕಾದರೂ ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲ ನನಗೆ ಯಾವ ಫ್ರೂಟು ಬೇಡ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಬೋದು. ನಾನು ಬಾಳೆಹಣ್ಣು ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದ್ಕೊಂಡು ಬಾಳೆಹಣ್ಣು ಮಾತ್ರ ಹಾಕಿದ್ದೀನಿ. ನೀವು ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಒಂದು ಲೇಯರ್ ಬ್ರೆಡ್ ಇಟ್ಟಿದ್ದೀನಿ, ಅದ್ರ ಮೇಲೆ ನಾನು ಕಸ್ಟರ್ಡ್ ಮಿಲ್ಕ್ ಹಾಕಿದ್ದೀನಿ, ಅದ್ರ ಮೇಲೆ ಮತ್ತೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮತ್ತೆ ಹಂಗೆ ಒಂದ್ರ ಮೇಲೊಂದು ಈ ಥರ ಮಾಡಿಕೊಂಡು ಫೈನಲಿ ರೆಡಿ ಆಯಿತು. ಇದನ್ನು ನಾನು ಫ್ರಿಜ್ಗೆ ಇಟ್ಬಿಡ್ತೀನಿ ಒಂದು ಅರ್ಧದಿಂದ 3/4 ಗಂಟೆ. ಈಗ ಫುಲ್ಲು ಕೋಲ್ಡಾಗಿ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಕಟ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ಸ್ವೀಟ್ ರೆಸಿಪಿ ಕಂಪ್ಲೀಟ್ ಆಯಿತು. ಯಾರ ಮಕ್ಕಳು ತುಂಬ ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ, ಮಿಸ್ ಮಾಡಿದ್ರೆ ಮಾಡಿಕೊಡ್ರಪ್ಪ, ಸಖತ್ ಇಷ್ಟ ಆಗುತ್ತೆ ಅವರಿಗೆ. ಎಸ್ ಫ್ರೆಂಡ್ಸ್, ಈ ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರಿ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತೊಂದು ರೆಸಿಪಿ ಅಥವಾ ಸೂಪರ್ ಆಗಿರೋ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಗೈಸ್, ಬಾಯ್.